ಓಕೆ, ಬಿಗ್ ರಿಲೀಫ್ ಸಿಗ್ತಾ ಇದೆ ಅಲ್ಲು ಅರ್ಜುನ್ ಅವರಿಗೆ. ಅಲ್ಲು ಅರ್ಜುನ್ಗೆ ಮಧ್ಯಂತರ ಜಾಮೀನು, ಇಂಟರೀಮ್ ರಿಲೀಫ್ ಸಿಗ್ತಾ ಇರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಡಿಸೆಂಬರ್ 4ರ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಧ್ಯಾಹ್ನ ಅಷ್ಟೇ ಅವರ ಬಂಧನ ಆಗಿತ್ತು. ಬಟ್ ಹೈಕೋರ್ಟ್ ನಲ್ಲಿ ಒಂದು ನಿರೀಕ್ಷೆ ಇತ್ತು, ಯಾಕಂದ್ರೆ ಅವರ ಇಂಟರೀಮ್ ರಿಲೀಫ್ಗೆ ಸಂಬಂಧಪಟ್ಟಂತೆ ಹಿಯರಿಂಗ್ ನಡೀತಾ ಇತ್ತು. ಈಗ ಹೈಕೋರ್ಟ್ನಿಂದ ಇಂಟರೀಮ್ ರಿಲೀಫ್ ಸಿಗ್ತಾ ಇದೆ, ಅಂದ್ರೆ ಮಧ್ಯಂತರ ಜಾಮೀನು ಸಿಗ್ತಾ ಇದೆ. ಈ ಮೂಲಕ ಎಲ್ಲಿ ನ್ಯಾಯಾಂಗ ಬಂಧನದ ವಿಚಾರ ಒಂದೇ ಆಯ್ಕೆ ಆಗಿಬಿಡುತ್ತೆ ಅನ್ನುವಂತಹ ಆತಂಕ ಫ್ಯಾಮಿಲಿಗಿತ್ತು. ತಾತ್ಕಾಲಿಕವಾಗಿ ಅದು ದೂರ ಆಗ್ತಾ ಇದೆ. ಒಂದೇ ಒಂದು ಆಪ್ಷನ್ ಬಗ್ಗೆ ಅತ್ಯಂತ ಹೆಚ್ಚು ನಿರೀಕ್ಷೆ ಇತ್ತು. ಇಲ್ಲಿ ಇಂಟರೀಮ್ ರಿಲೀಫ್ ಸಿಕ್ಕಿದ್ರೆ ಆಯ್ತು, ಇಲ್ಲಾಂದ್ರೆ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಹೋಗ್ಬೇಕಾಗತ್ತೆ ಅಂತ. ಫೈನಲಿ ಅಲ್ಲಿ ವಾದ ಪ್ರತಿವಾದವನ್ನು ಆಲಿಸಿದಂತಹ ಕೋರ್ಟ್ ಇಂಟರೀಮ್ ರಿಲೀಫ್ ಅನ್ನ ಕೊಟ್ಟಿದೆ. ಹೈಕೋರ್ಟ್ಗೆ ಮೊರೆ ಹೋಗಿತ್ತು ಅಲ್ಲು ಅರ್ಜುನ್ ಪರ ವಕೀಲರ ತಂಡ. ತೆಲಂಗಾಣ ಹೈಕೋರ್ಟ್ನಿಂದ ಇಂಟರೀಮ್ ರಿಲೀಫ್ ಸಿಕ್ಕಿದೆ. ನಿನ್ನೆ ಹೈಕೋರ್ಟ್ನಲ್ಲಿ FIR ಕ್ವಾಶ್ಗೆ ಸಂಬಂಧಪಟ್ಟಂತೆ ಅವರು ಅರ್ಜಿಯನ್ನು ಹಾಕೊಂಡಿದ್ರು. ಬಟ್ ಅಲ್ಲಿ ಹಿನ್ನಡೆ ಆಗಿತ್ತು, ಯಾಕಂದ್ರೆ ತುರ್ತಾಗಿ ವಿಚಾರಣೆ ನಡೆಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಮಧ್ಯಂತರ ಜಾಮೀನಿಗೆ ಸಂಬಂಧಪಟ್ಟಂತೆ ಬಿಗ್ಗೆಸ್ಟ್ ರಿಲೀಫ್ ಅಲ್ಲು ಅರ್ಜುನ್ ಅವರಿಗೆ ಸಿಗ್ತಾ ಇದೆ. ಇಡೀ ತೆಲಂಗಾಣದಾದ್ಯಂತ ಸಂಚಲನಕ್ಕೆ ಕಾರಣ ಆಗಿತ್ತು. ತೆಲಂಗಾಣ ಮಾತ್ರ ಅಲ್ಲ, ಇಡೀ ರಾಷ್ಟ್ರದಾದ್ಯಂತ ಕೂಡ ಸಂಚಲನಕ್ಕೆ ಕಾರಣ ಆಗಿತ್ತು. ನಾಮಪಲ್ಲಿ ಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಸಲ್ಲಿಸಲಾಗಿದ್ದಂತಹ ಅರ್ಜಿಗೆ ಸಂಬಂಧಪಟ್ಟಂತೆ ಅಲ್ಲು ಅರ್ಜುನ್ ಅವರ ಅಪೀಲ್ ಏನಿದೆ ಅದನ್ನ ಅಲೌ ಮಾಡ್ತಾ ಇದೆ ಕೋರ್ಟು. ನನಗೆ ಮಧ್ಯಂತರ ಜಾಮೀನು ಈ ಕಾರಣಕ್ಕೆ ಬೇಕು ಅಂತ ಅವರು ಅಪೀಲನ್ನು ಹಾಕೊಂಡಿದ್ರು, ಅದನ್ನ ಪುರಸ್ಕಾರ ಮಾಡ್ತಾ ಇದೆ ಕೋರ್ಟು. ಅಲ್ಲಿಗೆ ನ್ಯಾಯಾಂಗ ಬಂಧನಕ್ಕೆ ಹೋಗೋದು ತಪ್ತಾ ಇದೆ. ತೆಲಂಗಾಣ ಹೈಕೋರ್ಟ್ನಿಂದ ಇಂಟರೀಮ್ ರಿಲೀಫ್, ಮಧ್ಯಂತರ ಜಾಮೀನು ಅವರಿಗೆ ದಕ್ಕಿದೆ. ಡಿಸೆಂಬರ್ 4ನೇ ತಾರೀಕು ರೇವತಿ ಅನ್ನುವಂತಹ 34 ವರ್ಷದ ಮಹಿಳೆ ಕಾಲ್ತುಳಿತದ ಕಾರಣಕ್ಕೋಸ್ಕರ ಸಾವನ್ನಪ್ಪಿದ್ರು. ಅದಾದ ನಂತರ ಅವರ ಪತಿ ಒಂದು ಕಂಪ್ಲೇಂಟ್ ಅನ್ನು ದಾಖಲಿಸ್ತಾರೆ. 11 ಜನ ಅಕ್ಯೂಸ್ಗಳ ಪೈಕಿ A11 ಅಲ್ಲು ಅರ್ಜುನ್ ಅವರ ಅರೆಸ್ಟ್ ಇವತ್ತಾಗುತ್ತೆ. A2 ಮತ್ತು A9 ಅರೆಸ್ಟ್ ಹಿಂದೆನೇ ಆಗಿರುತ್ತೆ. ಅವರನ್ನ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಲಾಗಿರುತ್ತೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಇದೊಂದು ನಿರೀಕ್ಷೆಯನ್ನ ಬಹುವಾಗಿ ಕುಟುಂಬಸ್ಥರು ಇಟ್ಕೊಂಡಿದ್ರು. ಸೊ ಬಿಗ್ಗೆಸ್ಟ್ ರಿಲೀಫ್ ಸಿಗ್ತಾ ಇದೆ. ಸೊ ಮುಂದಿನ ಕಾನೂನು ಪ್ರಕ್ರಿಯೆಗಳು ಹೇಗಾಗುತ್ತೆ ಅಂತ. ಅಲ್ಲು ಅರ್ಜುನ್ ಅವರಿಗೆ ಜಾಮೀನನ್ನ ಕೊಡ್ಲಾಗಿರುವಂತದ್ದು. ಆದ್ರೆ ಸದ್ಯಕ್ಕಿರುವಂತ ಪ್ರಶ್ನೆ ಏನು ಅಂದ್ರೆ, ಈಗ ಸಮಯ ಆಗೋಗಿರುವಂತ ಹಿನ್ನೆಲೆಯಲ್ಲಿ ಇವತ್ತೇ ಅವರು ಹೊರಗಡೆ ಬರ್ತಾರ ಅನ್ನುವಂತ ಪ್ರಶ್ನೆ ಇರುವಂತದ್ದು. ಈಗಾಗಲೇ ಅವರಿಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಿ ಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಈ ಆದೇಶವನ್ನ ಕೂಡ ಪ್ರಶ್ನೆ ಮಾಡಲಾಗಿತ್ತು. ಈಗ ಸದ್ಯಕ್ಕೆ ಹೈಕೋರ್ಟ್ ಜಾಮೀನು ಕೊಡುವಂತ ಕೆಲಸವನ್ನ ಮಾಡಿದೆ. ಈಗ ಜಾಮೀನು ಆದೇಶದ ಪ್ರತಿಯನ್ನ ತೆಗೆದುಕೊಂಡು ಹೋಗಿ ಪೊಲೀಸರಿಗೆ ಹಸ್ತಾಂತರ ಮಾಡ್ಬೇಕಾಗತ್ತೆ. ಆದ್ರೆ ಈಗಾಗಲೇ ಅವರು ನ್ಯಾಯಾಲಯಕ್ಕೆ ತೆರಳಿರುವಂತ ಹಿನ್ನೆಲೆಯಲ್ಲಿ ಮುಂದಿನ ಹಂತದಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನು ಕೂಡ ಸದ್ಯಕ್ಕೆ ಕಾದ್ ನೋಡ್ಬೇಕಾಗತ್ತೆ. ಈಗ ಸದ್ಯಕ್ಕಂತೂ ಒಂದು ಬಿಗ್ ರಿಲೀಫ್ ಸಿಕ್ಕಿರುವಂತದ್ದು. ಅಲ್ಲು ಅರ್ಜುನ್ ಬಂಧನ ಆದ ಬಳಿಕವೂ ಕೂಡ ಈಗ ಜಾಮೀನು ಸಿಕ್ಕಿರುವಂತದ್ದು. ಅಭಿಮಾನಿಗಳಲ್ಲೂ ಕೂಡ ಒಂದು ನಿರಾಳದ ಭಾವ ಮೂಡಿರುವಂತದ್ದು. ಆದ್ರೆ ಈ ಒಂದು ಪ್ರಕರಣ ಇನ್ನೂ ಕೂಡ ಮುಂದುವರಿಯುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು ಅಂತ. ಓಕೆ ಶಬೀರ್.